ರಂಗೀತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವರಿಗೆ ಅಭಿಷೇಕ್ ಸ್ಟೂಡೆಂಟ್. ಸೊ ಅಭಿಷೇಕ್ ಇದನ್ನ ಯಾರಾದರೂ ಒಳ್ಳೆ ಕೊರಿಯೋಗ್ರಾಫರ್ ಕೊಡ್ಬೋದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ನ ಹೆಸರು ಹೇಳಿದೆ. ದರ್ಶನ್ ಹೆದರಿಕೆ ಆಯಿತು. ಬಹುಶಃ ನಾನು ಹೆಂಗೆ ಮಾಡಲಿ ಇದನ್ನ ಅಂತ. ನಾನು ಇದ್ದೀನಿ ಕಣು ಮಾಡೋಣ, ಅದೊಂಥರ ಫೂಕ್ ಇದಿರುವಂಥದ್ದು ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಕೊರಿಯೋಗ್ರಾಫರ್ ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ. ಏನೋ ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ, ಬಟ್ ತುಂಬ ಕಷ್ಟಪಟ್ಟಿದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್, ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದೊಂದು ಅವಕಾಶ ಕೊಟ್ಟ, ಅದು ಅವಕಾಶ ಅಲ್ಲ ಆ್ಯಕ್ಚುಲಿ, ಅದು ಹಾಗೆ ಆಗ್ತಾ ಹೋಯ್ತು ಆ್ಯಕ್ಚುಲಿ ಅಲ್ವಾ ಅಭಿ? ಹೀಗಾಗಬೇಕಾಗಿತ್ತು. ಒಳ್ಳೆ ಹಾಡಿದೆ, ಆ ಹಾಡನ್ನು ಜನರಿಗೆ ತಲುಪಿಸೋಲ್ಲಿ ಸುಮ್ಮನೆ ಕುಣಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನು ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ, ಅದು ಏನೋ ಎಲ್ಲರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ 2 ಪೇರಿದೆ. ಒಂದು ಪೇರು, ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ, ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ 11 ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ. ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ಥರ. ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈಗ ಈ ಸಿನಿಮಾದ ಹಾಡು ಅದೊಂಥರ ಕೇಳಿದಾಗ ಎಲ್ರೂ ಚೆನ್ನಾಗಿದೆ ಅಂತಿದ್ರು. ತುಂಬ ಸಮಯದ ನಂತರ ಶಿವನನ್ನು ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ ಒಂದು ವ್ಯಾಲ್ಯೂ ಅದರಲ್ಲಿ ಇದೆ. ಆ ಅದರ ಮಾತುಗಳಲ್ಲಿ, ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ, ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ರಿಗೂ, ನಿಜವಾಗಿ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತೆಲುಗು ವರ್ಷನ್ಗೆ ನಾವು ಕೇಳಬೇಕು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮರೆಯೋಕ್ಕಾಗೋಕ್ಕೆ ಸಾಧ್ಯನೇ ಇಲ್ಲ. ದೀಕ್ಷಿ ನನ್ನ ಮಗುವುದು ಆ್ಯಂಡ್ ಬೃಂದಾ, ಎಲ್ಲರ ಸಪೋರ್ಟ್ ಇದೆ ಹಾಡಲ್ಲಿ, ಎಲ್ಲರೂ ಇಂಟ್ರ್ಯಾಕ್ಷನು. ಅಷ್ಟು ಜನ ಸಪೋರ್ಟಿಂಗ್ ಆ್ಯಕ್ಟರ್ಸು ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಇಲ್ಲ ಅಲ್ಲದೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ. ಹಾಗಾಗಿ ಹಾಡನ್ನು ನೋಡಬೇಕು, ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಓವರ್ ಟು ದರ್ಶನ್, ಪಾಪ ಅವನು ನೋಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ NYD ಸ್ಟುಡಿಯೋ ನಿತಿನ್ ಆ್ಯಂಡ್ ಯುಗಂಧರ್, ನನ್ನ ಜೊತೆ ಕೊರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಾಂಗ್ ನೋಡಿ ಎಲ್ಲರೂ ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಶುಭ ಸಂಜೆ ಸರ್. ಹಾಯ್ ಸರ್. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್. ಶಿವನ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ದೀವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸಿಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ, ಅವನೇ ಶ್ರೀಮನ್ನಾರಾಯಣದಿಂದ ಕೂಡ ಪರಿಚಯ. ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರು ಒಂಥರ ಫ್ರೀ ಹ್ಯಾಂಡ್, ನೀನೇನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ. ಯಾಕೆ ಆ್ಯಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ಥರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಥರದ್ದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನು ನಿಮಗೆ ಈ ಲಿರಿಕಲ್ ವಿಡಿಯೋಲಿ ತುಂಬ ಗೊತ್ತಾಗುತ್ತೆ. ಈ ಥರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಯಾಕಂದರೆ ನಾನು ಸಿನಿಮಾ ನೋಡಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ
ಈ ಸಾಂಗ್ನ ಇದೊಂಥರ ಲೈಫ್ ಟೈಮ್ ಸಾಂಗ್ ಥರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಹೋಗಿ ನನಗೆ ಮೈಕ್ ಕೊಟ್ಟಿಯಾರ ಮೊದಲೇ ನಾನು ನರ್ವಸ್ ಅಷ್ಟೆಲ್ಲ ಮಾತಾಡಲ್ಲ. ಸೊ ಫಸ್ಟು ನಾವು ಇವಾಗ ಹೆಂಗಿದ್ದೀವಿ ಇಲ್ಲಿ ತುಂಬ ಸೈಲೆಂಟ್ ಆಗಿದ್ದೀವಿ ಆ್ಯಕ್ಚುಲ್ ಆಗಿ. ಸೆಟ್ಟಲ್ಲಿ ಹಂಗೆ ಇರ್ತಾಯಿಲ್ಲ. ಸರ್ ಯೂಶಲ್ ಆಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತಾರೆ. ಯೂಶಲ್ ಆಗಿ ಆ ಜಾಗದಲ್ಲಿ ಹೆಂಗಿತ್ತೋ ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ನ ಅಷ್ಟು ಕೇಳ್ತಾ ಇದ್ವಿ. ಆಮೇಲೆ ನಾನು ಅಭಿ ಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂದು ಚೂರು ಕಳ್ಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡಲಿಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಈಸ್ ಕಾಲ್ಡ್ ಆಸ್ ಆದಿಯೋಗಿ. ಆದಿಯೋಗಿ ಅಂದರೆ ಈಸ್ ದ ಫಸ್ಟ್ ಸೈಂಟ್. ಸೊ ಹೀ ಈಸ್ ಬಿಯಾಂಡ್ ಬರ್ತ್ ಅಂಡ್ ದ ಡೆತ್. ಅಂದರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಆ್ಯಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಷುವಲ್ಸ್ ಏನು ನೋಡಿದ್ರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆ್ಯಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದ್ರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ದೀರಾ ವಿಷುವಲಿ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ, ನೀವು ಖುಷಿಯಾಗಿ ಕೇಳಿದ್ರೆ ಇನ್ನು ಎನರ್ಜಿ ಡಬಲ್ ಆಗುತ್ತೆ. ಶಿವನ್ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು. ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್ ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ನಾನು ಸ್ಟೇಜಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟು ಮಾತಾಡೋದಕ್ಕೆ, ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಅಲ್ಲ, ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾಳೆ ರಿಲೀಸು ನನಗೆ. ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ದೀಕ್ಷಿತ್ ಸರ್, ಉಷಾಮಾ ಮತ್ತು ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗಿಲ್ಲ. ಏನು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ. ಥ್ಯಾಂಕ್ ಯು. ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಲ್ ಸಿನಿಮಾ ವಿಜುವಲ್ಸ್ ಇಲ್ಲ. ಅಂದರೆ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಟೀಮ್ ಅವ್ರಿಗೆ ಎಲ್ಲರಿಗೂ, ಡೈರೆಕ್ಟರ್ಗೆ, ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದ ಅವ್ರಿಗೆ, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೂ ಒಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಸಾಂಗ್ ವಿಜುವಲ್ಸ್ ಬಿಡ್ತೀವಲ್ಲ, ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗೇನು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆದ್ಮೇಲೆ ಹೇಳಿದ್ರೆ ವಿಷಯ ಕಮ್ಮಿ ಇರುತ್ತೆ ಅಂತ ಲಾಸ್ಟಿಗೆ ಬಂದಿದ್ದೀನಿ. ಸರ್ ಥ್ಯಾಂಕ್ ಯು ಪ್ರಕಾಶ್ ಸರ್, ನನಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಾನು ರಿಯಲಿ ಸರ್ ಥ್ಯಾಂಕ್ ಯು. ನಮ್ಮದು ಸಾಂಗ್ ನಿಮ್ದಲ್ಲಿ ಬಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿರಲಿ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ಅಂದರೆ ಎಲ್ಲ ನಮ್ಮ ಟೀಮ್ ದೀಕ್ಷಿತ್ ಸರ್, ಆ್ಯಕ್ಚುಲಿ ದೀಕ್ಷಿತ್ ಸರ್ ಸಿಕ್ಕಿ ನಂಗೆ ಅದೃಷ್ಟ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾ ಇದ್ದೆ ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಅಂದರೆ ಎಲ್ಲ ಗೊತ್ತಿರೋರೆ, ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಂಗೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ನಾಗಾರ್ಜುನ್ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಬರ್ಕೊಟ್ಟ ಸಾಂಗು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಟೀಮ್ಗೆ ಯಾರೋ ಮಾಡ್ತಿದ್ದಾರೆ, ಸಾರಿ. ಥ್ಯಾಂಕ್ ಯು ಎಲ್ಲರೂ. ವೈಫ್ ಕೂಡ ಬಂದಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ, ನಮ್ಮ ಆಂಟಿ ಅಂಕಲ್ ಎಲ್ಲ
ಸಾರಿ ಈಗೆಲ್ಲ ನೋಡ್ತಿದ್ದೀನಿ, ಯಾರೋ ಲೇಟಾಗಿ ಬಂದಿದ್ರ. ಸರ್ ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದ್ಯಾ ಮಾತಾಡಕ್ಕೆ? ಏನಾದ್ರು ವೈಫ್ ಮುಂದೆ ಮಾತಾಡಲ್ವಾ ನೀವು? ಹಂಗಿಲ್ಲ. ಜನರಲಿ ಓಕೆ ಸರ್, ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮಗೆ, ಹೇಗಿತ್ತು? ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು 10-12 ಇಯರ್ಸ್ ಆಯಿತು ಬಂದು. ಸುನಿ ಸರ್ ಫಸ್ಟ್ ಸಿನಿಮಾ ನಾನು ಜೊತೆಗಿದ್ದೀನಿ, ಸಿಂಪಲ್ ಅಷ್ಟೇ ಫಸ್ಟ್ ಸಿನಿಮಾ. ಅವಾಗ ಆಟ ಆಡ್ಕೊಂಡಿದ್ದೆ, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ, ಏನಂತಲೂ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಸೊ ಅಲ್ಮೇಲೆ ಅವ್ರಿಗೂ ಜೊತೆಗೆ ವರ್ಕ್ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ಟೆಕ್ನಿಕಲ್ ಟೀಮ್ ನಾನೆಲ್ಲ VFX ಎಲ್ಲ ಅವರು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ, ಪಿನಾಕ ಸ್ಟುಡಿಯೋಸ್ ಅಂತ, ರಕ್ಷಿಸಾ ಜೊತೆ. ಸೊ ಈಗೆಲ್ಲ ಆ ರಕ್ಷಿಸಾ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಪಿನಾಕ ಸ್ಟುಡಿಯೋ ಅಂತ ಅನ್ನಿಸ್ತಿದೆ. ಇದು ಆ್ಯಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸಿಗೆ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ಪ್ರಕಾಶ್ ಸರ್ ಚಾನ್ಸ್ ಕೊಟ್ಟು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್ ಹಾಡಿನ ಬಗ್ಗೆ ಮಾತಾಡಿ. ಹಾಡಿಂದ ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಬರೋಂಥ ಸಾಂಗು, ಒಂದು ಮೋಟಿವೇಶನ್ ಸಾಂಗು. ಆ ಮೂಮೆಂಟಿಗೆ ತುಂಬ ಸೂಟ್ ಆಗುತ್ತೆ. ಇವಾಗ ನೋಡಿದ್ರೆ ನಿಮಗೆ ಒಂದು ಬರೀ ಶಿವ ಅಂತ ಹೇಳ್ಬೋದು, ಬಟ್ ಆ ಸ್ಟೋರಿಗೆ ತಕ್ಕನಾಗೆ ಅದು ಬ್ಲೆಂಡ್ ಆಗಿದೆ. ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ, ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಾವು ಫಸ್ಟು ನಮ್ಮ ಕಂಟೆಂಟ್ ಬಿಡ್ತಿದ್ದೀವಿ, ಒಂದು ಶಿವ ಸಾಂಗ್ ನೆನೆಸ್ಕೊಂಡು ಮಾಡೋಣ ಅಂತಲೇ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದ್ದೀವಿ. ಸೊ ಇನ್ನೂ 4 ಸಾಂಗ್ ಇದೆ, ಬರುತ್ತೆ. ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದೆರಡು ಮಾತಲ್ಲಿ ಏನಾದರೂ ಹೇಳೋದಾದ್ರೆ? ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನಾನು ನೋಡಿರೋ ಸಿನಿಮಾ ಸಹ ರಾಬರಿ ಕಮ್ಮಿ ಇದೆ, ಅಂದರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊತೀನಿ. ಇದು ಫಸ್ಟ್ ಪ್ರಯತ್ನ ಮಾಡೋ ಗೊತ್ತಾಯಿತು, ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಬಟ್ ಮ್ಯಾನೇಜ್ ಮಾಡಿದ್ವಿ. ತುಂಬ ಜನ ಆರ್ಟಿಸ್ಟ್ ಇದ್ದರು, ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕತೆ ಬರ್ತಿದ್ದೆ. ಆಲ್ಮೋಸ್ಟ್ 1.5 ಇಯರ್ ತೊಗೊಂತು ಕತೆ ರೆಡಿ ಆಗೋಕ್ಕೆ. ಸೊ ಈಗ ಮುಗಿಸಿದ್ದೀವಿ, ನೋಡೋಣ ನೆಕ್ಸ್ಟ್ ಈ ಇಯರ್ ಮಿಡ್ಡಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಮೊದಲನೇ ಹೆಜ್ಜೆಗೆ ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದೀರಾ ಆ್ಯಂಡ್ ಆಲ್ ದಿ ಬೆಸ್ಟ್. ಸ್ಟೇಜ್ ಮುಂದೆ ಮಾತಾಡೋದು ಕಡಿಮೆನೆ. ಆ್ಯಕ್ಚುಲಿ ಇದು ನಂದು ರಂಗಿತರಂಗ ಆದಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟು ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟನೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್. ನಾನು ಬರೀ ಬಂಡವಾಳ ಆಗ್ತಾ ಇದೆ, ಎಲ್ಲ ಅಭಿ ಮತ್ತು ಸುದಿ ಬಂದಿರ್ಬೋದು ಇವತ್ತಿಗೆ, ಅವೆಲ್ಲ ಅವ್ರು ನೋಡ್ಕೊತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗಿದೆ, ವೇಲು ಸರ್ ಮೇಲೆ ರಂಗಿತರಂಗಾಗಿ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು, ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಲಿಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ. ನೀವಿನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವಾಗ. ತುಂಬ ಖುಷಿ ಆಯಿತು. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ. ಯಾಕಂದರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ರಿಯಲ್ ಎಸ್ಟೇಟ್ ಮತ್ತೊಂದು ಮಾಡ್ತಾ ಇರ್ತೀನಿ, ಅದು ಬರುತ್ತೆ ಹೋಗುತ್ತೆ. ಅದರಲ್ಲೇ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದರಿಂದ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲಲೇಬೇಕು. ಅದು ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಹಾಡಿನ ಬಗ್ಗೆ ಏನು ಹೇಳಲೇ ಇಲ್ಲ. ಸಾಂಗ್ ಲಾಂಚ್ ಮಾಡಿದ್ದೀವಿ ನಾವು. ಈಗ ಖುಷಿ ಇದೆ, ತುಂಬ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದ್ದೆ. ಟೋಟಲ್ ಟೀಮ್ ಇದೆ. ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ನಮ್ಮ ಸುದಿಯವ್ರು ನೋಡ್ಕೋತಾರೆ. ತುಂಬ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲೇ ಬಿಡಿ, ಟೀಮನ್ನು ಕರಿತೀವಿ. ಬೆಂದೋಗಿತ್ತು, 2-3 ದಿನದಿಂದ ಮಳೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ ಇವತ್ತು ಹರಿ ಓಂ ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹರಿ ಓಂ 10th ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆಮೇಲೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು. 6ನೇ ಚಿತ್ರ ಸೂಪರ್ 6 ಹೊಡೀರಿ ಸರ್. IPL ಮ್ಯಾಚಲ್ಲಿ ಎಲ್ಲ 6 ಹೊಡೆದಂಗೆ ಈ ಪಿಕ್ಚರು 6 ಹೊಡಿಬೇಕು. ರಂಗಿತರಂಗ ನೀವು ಹೊಡೆದಿದ್ರಿ, ಇದರಲ್ಲೂ ಹೊಡಿತೀರಾ. ವಿಶ್ ಯು ಆಲ್ ದ ಬೆಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.